ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟಕ್ಕೆ ಶಾಶ್ವತವಾದ ಸುಸಜ್ಜಿತವಾದ ರಸ್ತೆ ಅಭಿವೃದ್ಧಿ ರಸ್ತೆ ಕಾಮಗಾರಿ ಪರಿಶೀಲನೆ ನಡೆಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ. ಶಿಡ್ಲಘಟ್ಟ ತಾಲೂಕಿನ ಪುರಾಣ ಪ್ರಸಿದ್ಧ ತಲಕಾಯಲ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ನೇತೃತ್ವದಲ್ಲಿ ರಸ್ತೆ ಅಭಿವೃದ್ಧಿ ಪಡಿಸಲು ಮುಂದಾಗಿದ್ದು 2025ನೇ ನೂತನ ವರ್ಷದ ಮೊದಲ ದಿನ ಜೆಸಿಬಿ ಯಂತ್ರಗಳ ಮೂಲಕ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಲಾಗಿದೆ. ಈ ದೇವಾಲಯವು ಉತ್ತರ ದಿಕ್ಕಿನಲ್ಲಿ ಇರುವ 2ನೇ ತಿರುಪತಿ ಎಂದೇ ಖ್ಯಾತಿ ಪಡೆದಿದೆ. ವಿಶೇಷವಾಗಿ ಜಾತ್ರೆ ಹಬ್ಬದ ದಿನಗಳಲ್ಲಿ ಸಾವಿರಾರು ಭಕ್ತರು ತಲಕಾಯಲ ಬೆಟ್ಟಕ್ಕೆ ಆಗಮಿಸುತ್ತಾರೆ. ಬೆಟ್ಟಕ್ಕೆ ಮೆಟ್ಟಿಲುಗಳ ವ್ಯವಸ್ಥೆ ಮಾತ್ರ ಇದ್ದು ರಸ್ತೆ ವ್ಯವಸ್ಥೆ ಇರಲಿಲ್ಲ. ಮಕ್ಕಳು ವೃದ್ಧರು ಬೆಟ್ಟದ ಮೇಲೆ ಹೋಗಲು ಕಷ್ಟಕರವಾಗಿತ್ತು. ಇದೀಗ ಆಧುನಿಕ ಯುಗದಲ್ಲಿ ಜನ ಬಸ್, ಕಾರ್, ಬೈಕ್ ವಾಹನಗಳಿಗೆ ಅವಲಂಬಿತರಾಗಿದ್ದು ನೇರ ರಸ್ತೆ ಸಂಪರ್ಕದ ಅವಶ್ಯಕತೆ ಇರುವುದರಿಂದ ಮನಗುಂಡು ರಸ್ತೆ ಕಾಮಗಾರಿ ಆರಂಭಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಅಭಿಮಾನಿಯಪ್ಪ ಹೊಸಪೇಟೆ, ಶಶಿಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟಸ್ವಾಮಿ, ಸುಗಟೂರು ನಾಗೇಶ್, ಮಾಜಿ ಅಧ್ಯಕ್ಷರು ಅಶ್ವಥ ನಾರಾಯಣ ರೆಡ್ಡಿ, ನಗರಸಭೆ ಸದಸ್ಯರಾದ ಚಿತ್ರಾ ಮನೋಹರ್, ರಾಜ್ಕುಮಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಲೋಕೇಶ್, NKS TV4 ನ್ಯೂಸ್, ಶಿಡ್ಲಘಟ್ಟ. 2025 ಏನು ಹೊಸ ವರ್ಷದ ಪ್ರಾರಂಭದ ದಿನ, ಶುಭ ಸಂಕೇತವಾಗಿ ಎಲ್ರಿಗೂ ಶುಭ ಆಗಲಿ ಅಂತೇಳಿ ನಮ್ಮ ವಿಧಾನಸಭಾ ಕ್ಷೇತ್ರದ ಹೃದಯ ಭಾಗ ನಮ್ಮ ಜಂಗಮಕೋಟೆ ಹೋಬಳಿಯಲ್ಲಿ ಜಂಗಮಕೋಟೆ ಪ್ರತಿಭಾವಿ ಗ್ರಾಮದಲ್ಲಿ ನೆಲೆಸಿದಂಥ ಮುತ್ತಲ್ಲಮ್ಮ ದೇವಿಯ ದರ್ಶನ ಮಾಡುವಂಥದ್ದು. ಅಲ್ಲಿ ಪ್ರತಿ ವರ್ಷವೂ ಸಹ ಭಾಳ ವಿಶೇಷವಾಗಿ ಅಲ್ಲಿನ ಮುಖಂಡರು ಯುವಕರು ಸಹ ಆಸಕ್ತಿ ವಹಿಸಿ ದೇವಸ್ಥಾನನ ಅಲಂಕಾರ ಮಾಡಿ, ದೇವಿಯ ಅಲಂಕಾರ ಮಾಡಿ ಎಲ್ಲ ಸಾರ್ವಜನಿಕರಿಗೂ ಸಹ ದರ್ಶನ ಭಾಗ್ಯನ ಕಲಿಸ್ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಸಹ ಹೋಗಿ ತಾಯಿ ದರ್ಶನ ಪಡ್ಕೊಂಡು ಅಲ್ಲಿ ಒಂದು ಕಲಾವಿದರ ಸಂಗೀತ ಕಾರ್ಯಕ್ರಮ ಸಹ ಇತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಹ ಆಗಮಿಸಿ ದೇವರ ದರ್ಶನ ಪಡಿತಾ ಇದ್ದಂಥದ್ದು. ಹಾಗಾಗಿ ಆ ತಾಯಿ ಕೃಪೆಯಿಂದ ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಬೇಕು ನನ್ನ ಒಂದು ಆರೈಕೆ. ಇದರ ಜೊತೆಗೆ ನಮಗೆ ಇಲ್ಲಿ ಕಿಲಿಕಿಲಿನಲ್ಪು ಹೋಬಳಿಯಲ್ಲಿ ಮುಡುಗುಂಟೆ ಗ್ರಾಮ ಪಂಚಾಯಿತಿ ಮತ್ತು ಕಾರ್ಲಪರ್ತಿ ಗ್ರಾಮ ಪಂಚಾಯತಿ ಮಧ್ಯಭಾಗದಲ್ಲಿ ಬಂದೇಪಲ್ಲಿ ಅಂತ ಏನು ನಮ್ಮದು ಗ್ರಾಮ ಇದೆ, ಅಲ್ಲಿ ಊರುಗುಂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಸಹ ಬೆಟ್ಟದ ಮೇಲೆ ಆಂಜನೇಯ ಸ್ವಾಮಿ ನೆಲೆಸಿರುವಂಥದ್ದು. ಅಲ್ಲೂ ಸಹ ವಿಶೇಷವಾಗಿ ಮುಸಲ್ಮಾನ್ ಬಂದು ನಮ್ಮ ಮೌಲಾ ಸಾದಿ ಅಂತೇಳಿ ಒಬ್ಬ ಈರುಳ್ಳಿ ವ್ಯಾಪಾರಸ್ಥ, ಅವನ ಭಕ್ತಿ ಪ್ರತಿ ವರ್ಷವೂ ಸಹ ದೇವರಿಗೆ ಅಲ್ಲಿ ಪೂಜೆ ಅಲಂಕಾರ ಮಾಡಿಸಿ ಸುತ್ತಮುತ್ತ ಅಲ್ಲಿರೋ ಮುಖಂಡರನ್ನ ಸಾರ್ವಜನಿಕರನ್ನ ಕರೆಸಿ ಒಂದು ಊಟ ಕೊಡುವಂಥದ್ದು, ಅದ್ರ ಜೊತೆಗೆ ದೇವರ ದರ್ಶನ ಮಾಡ್ಕೊಳ್ಳೋದಕ್ಕೆ ಸೌಕರ್ಯ ಮಾಡ್ಕೊಳ್ಳೋಂಥದ್ದು ಇನ್ನೇನೂ ಸಹ ಅವರು ಮಾಡ್ಕೊಂಡು ಬಂದಿರೋಂಥದ್ದು. ನಾವು ಸಹ ಇವತ್ತು ಹೋಗಿ ದರ್ಶನ ಪಡ್ಕೊಂಡು ಅಲ್ಲಿ ಊಟನೂ ಸಹ ಪ್ರಸಾದನೂ ಸಹ ಸೇವಿಸಿ ಬಂದಿರೋಂಥದ್ದು. ಅದ್ರ ಜೊತೆಗೆ ತಲಕಾಯಲ ಬೆಟ್ಟದಲ್ಲಿ ಈ ಶುಭ ದಿನದಂದು ವೆಂಕಟರಮಣ ಸ್ವಾಮಿ ದರ್ಶನ ಮಾಡ್ಕೊಳ್ತಾ ಇರೋಂಥದ್ದು. ವಿಶೇಷವಾಗಿ ನಮ್ಮ ಮುಖಂಡರೆಲ್ಲರೂ ಸಹ ಆಸಕ್ತಿ ವಹಿಸಿ ಬೆಟ್ಟದ ಮೇಲೆ ನೆಲೆಸಿರೋಂಥ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಕಠಿಣವಾದಂಥ ರಸ್ತೆನ ನಿರ್ಮಾಣ ಮಾಡೋಂಥ ಒಂದು ಪ್ರಯತ್ನಕ್ಕೆ ಇವತ್ತು ಒಂದು ಮುನ್ನುಡಿ ಬರೆದಿರ್ತಾರೆ. ಎಲ್ಲರೂ ಸಹ ಅದಕ್ಕೆ ಪ್ರಯತ್ನ ಮಾಡಿ ನಿಂತ್ಕೊಂಡು ಕೆಲಸನ ಪ್ರಾರಂಭ ಮಾಡಿರೋಂಥದ್ದು. ಮೆಟ್ಲು ಮೂಲಕ ನಾವು ಮೇಲೆ ಹತ್ತಿ ಹೋಗೋಂಥ ಪರಿಸ್ಥಿತಿ, ಅಲ್ಲಿ ಪೂಜಾರು ಸಹ ಮೇಲಕ್ಕೆ ಹೋಗ್ಬೇಕಾದ್ರೆ ಭಾಳಷ್ಟು ಕಷ್ಟಪಟ್ಟು ಹೋಗೋಂಥದ್ದಾಗ್ತಾಯಿತ್ತು. ನೀರನ್ನು ಸಹ ಇಲ್ಲಿಂದ ಬಿಂದಿಗೆಯಲ್ಲಿ ಹೊತ್ಕೊಂಡು ಹೋಗಿ ಅಭಿಷೇಕ ಮಾಡೋಂಥ ಪರಿಸ್ಥಿತಿ. ಬೆಟ್ಟದ ಮೇಲೆ ಇದ್ದಂಥ ಜೀವರಾಶಿಗಳು ಸಹ ನೀರಿನ ಸೌಕರ್ಯ ಅಲ್ಲಿ ಇರಲಿಲ್ಲ. ಹಿಂದೆ ನಾವು ತಿಳಿಸ್ದಂಗೆ ಅಲ್ಲಿ ನೀರಿನ ಸೌಕರ್ಯ ಈಗ ಮಾಡಿಕೊಟ್ಟಿರ್ತೀವಿ. ಮತ್ತು ರಸ್ತೆ ಆಗಬೇಕು ಅನ್ನೋಂಥದ್ದು ಈ ಭಾಗದ ಜನಗಳ ಒಂದು ಒತ್ತಾಸೆ ಆಗಿತ್ತು. ಎಲ್ಲರೂ ಸಹ ಕಾರಲ್ಲೋ ಬೈಕಲ್ಲೋ ಹೋಗಿ ಮೇಲೆ ವೆಂಕಟರಮಣ ಸ್ವಾಮಿನ ನೋಡಬೇಕು ಅನ್ನೋದು ಒಂದು ಹೆಬ್ಬೈತು. ನಿಟ್ಟಿನಲ್ಲಿ ವಯಸ್ಸಾದಂಥವ್ರಿಗೆ, ಆರೋಗ್ಯದ ಒಂದು ಸಮಸ್ಯೆ ಇರೋಂಥವ್ರು ಮತ್ತು ಎಲ್ಲರೂ ಸಹ ಒಂದು ಸಮಯ ಉಳಿತಾಯ ಮಾಡೋದಕ್ಕೆ ವೆಹಿಕಲ್ಸಲ್ಲಿ ಹೋಗಿ ಅಲ್ಲಿ ಬೆಟ್ಟದ ಮೇಲೆ ವಿಹಾರ ಮಾಡಿಕೊಂಡು ಅಲ್ಲಿ ದೇವರ ದರ್ಶನ ಮಾಡೋಂಥ ಒಂದು ಸೌಭಾಗ್ಯ ಈ ಸುದ್ದಿನ ಪ್ರಾರಂಭ ಆಗಿದೆ. ಅದು ಸುಸೂತ್ರವಾಗಿ ಆಗಬೇಕು, ರಸ್ತೆ ಸಂಪೂರ್ಣವಾಗಿ ನಿರ್ಮಾಣ ಆಗಬೇಕು. ಅದಕ್ಕೆ ಎಲ್ಲರೂ ಸಹ ಸಹಕಾರ ಕೊಡಬೇಕು. ಆ ಒಂದು ಶುಭ ಕಾರ್ಯಕ್ಕೆ ಎಲ್ಲರೂ ಸಹ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮ ಮುಖೇನ ನಾನು ಎಲ್ಲರಲ್ಲೂ ಸಹ ಮನವಿ ಮಾಡ್ತೀನಿ.